ಆನಂದ ರಾಮಾಯಣದ ಯಾಗಕಾಂಡವನ್ನು ನಾವು ಶ್ರವಣ ಮಾಡ್ತಿದ್ವಿ. ರಾಮ ಮಾಡಿದಂಥ ಅಶ್ವಮೇಧ ಯಾಗದ ವರ್ಣನೆ, ಅಲ್ಲಿ ಬಂದಂಥ ರಾಮನ ಅಷ್ಟೋತ್ತರ ಶತನಾಮ ಸ್ತೋತ್ರ, ಇದನ್ನೆಲ್ಲ ನಾವು ಈ ಹಿಂದೆ 5ನೇ ಸರ್ಗದಲ್ಲಿ ಶ್ರವಣ ಮಾಡಿದ್ವಿ. 6ನೇ ಸರ್ಗದಲ್ಲಿ ಆ ಯಾಗಕ್ಕೆ ಸಂಬಂಧಪಟ್ಟಂತೆ ರಾಮ ಮಾಡಿದ ದಿನಚರಿಯ ವರ್ಣನೆ ಇದೆ. ಕುಂಭೋದರ ರಾಮನನ್ನು ಸ್ತೋತ್ರ ಮಾಡಿದ. ಅವನು ತನ್ನ ಆಸನವನ್ನು ಸ್ವೀಕಾರ ಮಾಡಿ ಕುಳಿತುಕೊಂಡ. ಆ ಯಜ್ಞ ಸ್ತಂಭಕ್ಕೆ ಬಿಳಿ ಬಣ್ಣದ ಕುದುರೆ ಏನಿತ್ತಲ್ಲ, ಕಪ್ಪು ಕಿವಿಯದು, ಅದನ್ನ ಋತ್ವಿಜರು ಕಟ್ಟಿದರು ಮತ್ತು ಅದನ್ನ ಶಾಸ್ತ್ರೋಕ್ತವಾಗಿ ಹನನ ಮಾಡಿ ಅದರ ಅಂಗಗಳನ್ನ ಯಜ್ಞಾಗ್ನಿಯಲ್ಲಿ ಹೋಮ ಮಾಡಿದರು. ಚೈತ್ರ ಮಾಸೆ ಮಹಾಪುಣ್ಯ ವಸಂತರ್ಥೌ ಸುಖಾವಹೇ ಏವಂ ಪ್ರವರ್ತಯಾಮಾಸು ವಾಜಿಮೇಧಂ ಮುನೀಶ್ವರಾಹ. ಚೈತ್ರ ಮಾಸದ ವಸಂತ ಋತುವಿನ ಪುಣ್ಯಕಾಲ ಅವಾಗ ನಡೆದಿತ್ತು. ರಾಮ ಪ್ರತಿನಿತ್ಯ ಮುಂಜಾನೆ ಸೀತೆಯೊಡಗೂಡಿ ಎದ್ದು ಭಗವಂತನನ್ನು ನಮಸ್ಕರಿಸಿ, ದೇವತೆಗಳನ್ನ ಮುನೀಂದ್ರರನ್ನ ಪ್ರತ್ಯೇಕವಾಗಿ ವಂದಿಸಿ, ಕೌಸಲ್ಯ ಮೊದಲಾದ ತಾಯಂದಿರ ಪಾದಕ್ಕೆರಗಿ, ಕಾಮಧೇನುವನ್ನ, ಹೃದಯದಲ್ಲಿರುವಂತಹ ಕೌಸ್ತುಭವನ್ನ, ಪುಷ್ಪಕ ವಿಮಾನವನ್ನ, ಯಜ್ಞದ ದೇವತೆಗಳನ್ನ ಎಲ್ಲರನ್ನು ಕೂಡ ನಮಸ್ಕಾರ ಮಾಡ್ತಿದ್ದ. ಮುಂದೆ ಸರಯೂ ನದಿಯ ತೀರಕ್ಕೆ ಹೋಗಿ ಅಲ್ಲಿದ್ದಂಥ ರಾಮತೀರ್ಥದಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡ್ತಿದ್ದ. ಬ್ರಾಹ್ಮಣರು ಯಜ್ಞದ ಅಧ್ವರ್ಯಗಳು ಇತ್ಯಾದಿಗಳಿಗೆ ದಕ್ಷಿಣೆಯನ್ನ ಕೊಡ್ತಿದ್ದ. ಕೃತ್ವಾ ನಿತ್ಯ ವಿಧಿಂ ಸರ್ವಂ ಪೂಜಯಾಮಾಸ ಶಂಕರಂ ಉಪಾಹಾರಾನ್ ಸಮರ್ಪ್ಯಾಥ ಕಾಮಧೇನು ಸಮುದ್ಭವಾನ್. ತತಃ ಸಂಪೂಜ್ಯತಾಂ ಧೇನು. ಮುಂದೆ ಕಾಮಧೇನುವಿಗೆ ಪೂಜೆ ಮಾಡಿ, ಋತ್ವಿಗ್ಜನರಿಗೂ ಕೂಡ ಪೂಜೆ ಮಾಡಿ, ಆ ಬೆಳಗಿನ ಕಾಲದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡ್ತಿದ್ದ. ಕಸ್ತೂರಿ ಯಜ್ಞಸ್ಯ ಮಂಟಪೆ. ಮುಂದೆ ರಾಮನ ಆಜ್ಞೆಗನುಸಾರವಾಗಿ ಲಕ್ಷ್ಮಣ ಅಲ್ಲಿ ನೆರೆದಂಥ ರಾಜ ಮಹಾರಾಜರೇನಿದ್ರು ಅವರನ್ನೆಲ್ಲ ಸನ್ಮಾನಿಸಿದ. ಸೀತೆಯ ಆಜ್ಞೆಯಂತೆ ಲಕ್ಷ್ಮಣನ ಪತ್ನಿಯಾದ ಊರ್ಮಿಳ, ಮಾಂಡವಿ, ಶ್ರುತಕೀರ್ತಿ ಇವರೆಲ್ಲರೂ ಆ ರಾಜ ಸ್ತ್ರೀಯರ ಸನ್ಮಾನವನ್ನು ಮಾಡಿದರು. ಅಸ್ತು ಶೌಷಡಿತಿ ಪ್ರೋಚುಹು ವಾದ್ಯಘೋಷಸ್ಥ ಮೇಘವತ್ ಶೂಯತೆ ಯಜ್ಞಶಾಲಾಸು ಸರ್ವತ್ರ ಋತ್ವಿಜ ಕೀರ್ತಿತಃ. ಆ ಋತ್ವಿಜರು ಮಾಡುವಂತಹ ವಷತ್ಕಾರ ಮತ್ತು ಉಳಿದ ಯಜ್ಞಗಳ ಧ್ವನಿ ಎಲ್ಲ ಕಡೆ ಕೇಳಿ ಬರ್ತಿತ್ತು. ಮಧ್ಯೆ ಕುಂಡಂ ಮಹಾರಮ್ಯಂ ವ್ಯಾಪ್ತಂ ಋತ್ವಿಗ್ಜನೇ ಶುಭಂ ತಥೋ ಮುನೀಶ್ವರ ಸರ್ವೇ ತಥೋ ದೇವಾ ಸಮಂತತಃ. ದೇವತೆಗಳು ಸಪತ್ನೀಕರಾಗಿ ವಿದ್ಯಾಧರರು, ಯಕ್ಷ ಗಂಧರ್ವರು ಅವರೆಲ್ಲ ಆ ಯಜ್ಞದ ಸೊಬಗನ್ನು ನೋಡಬೇಕು ಅಂತ ಅಲ್ಲಿಗೆ ಆಗಮಿಸಿದ್ರು. ಮಾಧ್ಯಾಹ್ನ ಕಾಲದಲ್ಲಿ ಅವರೆಲ್ಲರೂ ಸರಯೂ ನದಿಗೆ ಮತ್ತೊಮ್ಮೆ ಸ್ನಾನಕ್ಕಾಗಿ ಹೋದರು. ಮಾಧ್ಯಾಹ್ನಿಕಂ ಕರ್ತಂ, ಸ್ನಾನಕ್ಕಾಗಿಲ್ಲ, ಮಧ್ಯಾಹ್ನದ ಆನ್ನಿಕವನ್ನು ಮಾಡಲಿಕ್ಕಾಗಿ. ಅಲ್ಲಿ ಆನ್ನಿಕವನ್ನು ಮಾಡಿ ಮತ್ತೆ ಆ ಯಜ್ಞ ಮಂಟಪಕ್ಕೆ ಮರಳಿ ಯಜ್ಞದ ಮುಂದಿನ ಭಾಗವನ್ನು ಮುಂದುವರಿಸಿದರು. ಸಂಸ್ಥಾಪ್ತ ಹೋಮಪಾತ್ರಾಣಿ ಸರ್ವೇಷಾಂ ಪುರತಸ್ತಥ ಲಕ್ಷ್ಮಣಸ್ಥಾನ್ ಪೂಜೆಯಾಮಾಸ ಭರತೇನ ಸ ಶತ್ರುಃ. ಮುಂದೆ ರಾಮ ಜಾನಕೀಂ ತ್ವರಯಾಮಾಸ ಪರಿವೇಶನ ಕರ್ಮಣಿ. ಬಂದಂಥ ನೆರೆದಂಥ ಜನರಿಗೆ ಭೋಜನವನ್ನು ಏರ್ಪಡಿಸುವಂತ ರಾಮ ಸೀತೆಯನ್ನು ಅವಸರಪಡಿಸಿದ. ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ, ಸಾಮಂತರಾಜರ ಪತ್ನಿಯರು, ಸ್ನೇಹಿತರ ಪತ್ನಿಯರು ಇವರೆಲ್ಲ ಆ ಯಜ್ಞದ ಅತಿಥಿಗಳಾಗಿ ಬಂದಂಥವರಿಗೆ ಭೋಜನವನ್ನು ಬಡಿಸಲಿಕ್ಕೆ ಸಿದ್ಧರಾಗಿ ನಿಂತ್ಕೊಂಡ್ರು. ಅಯಾಚಿತಾನಿ ದೇಯಾನಿ ಪಕ್ವಾನ್ನಾನಿ ಯಥಾರುಚಿ ಅಖಂಡಿತಾಜ್ಯಧಾರಾತ್ರ ಕಾರ್ಯ ರಾಘವ ಶಾಸನಾತ್. ಹೀಗಿತ್ತು. ಅಯಾಚಿತಾನಿ ದೇಯಾನಿ, ಯಾರು ಇಂಥದ್ದು ಬೇಕು ಅಂತ ಕೇಳೋ ತನಕ ಕಾಯಬಾರದು, ಅವರಿಗೆ ಮೊದಲೇ ಅದನ್ನು ಬಡಿಸಿಬಿಡುವುದು. ಈಗ ಆಜ್ಞೆ ಇತ್ತು, ರಾಮನದ ಆಜ್ಞೆ. ಅಖಂಡಿತ ಆದ್ಯಧಾರ, ತುಪ್ಪದ ಧಾರೆ ಭೋಜನಕ್ಕೆ ಕುಳಿತವರ ಎಲೆಗೆ ಅಖಂಡಿತವಾಗಿ ಬೀಳಬೇಕು.
ಹೀಗೆ ರಾಮನ ಶಾಸನ ಇತ್ತು, ಅದರಂತೆ ಭೋಜನದ ವ್ಯವಸ್ಥೆ ನಡೆಯಿತು. ಕಿಂಚಿತ್ ಅಪೇಕ್ಷಿತಂ ಸ್ವಾಮಿನ್ನಿತಿ ರಾಮೇಣ ಪ್ರಾರ್ಥಿತಾ. ರಾಮ ಅಲ್ಲಿ ಭೋಜನಕ್ಕೆ ಕುಳಿತವರನ್ನ ಪ್ರತಿಯೊಬ್ಬರನ್ನು ಸ್ವಾಮಿನ್ ಅಂತ ಮಾತಾಡಿಸಿ ಮತ್ತೇನಾದರೂ ಅಪೇಕ್ಷಿತ ಇದೆ ಅಂತ ಕೇಳ್ತಿದ್ದ ಅವರನ್ನ. ಮುಂದೆ ಉಷ್ಣೋದಕದಿಂದ ಕೈ ತೊಳೆದುಕೊಳ್ತಿದ್ರು, ಬಿಸಿ ನೀರಿನಿಂದ ತಾಂಬೂಲವನ್ನ ಸ್ವೀಕಾರ ಮಾಡ್ತಿದ್ರು. ರಾಮನ ಕಡೆಯಿಂದ ಹೇಮ ಮುದ್ರಾಂ, ಬಂಗಾರದ ನಾಣ್ಯಗಳ ದಕ್ಷಿಣೆಯನ್ನ ಸ್ವೀಕಾರ ಮಾಡ್ತಿದ್ರು. ಬಂದಂಥವ್ರದೆಲ್ಲ ಭೋಜನ ಆದ್ಮೇಲೆ ಉಳಿದ ಸ್ತ್ರೀಯರು ಇತ್ಯಾದಿಗಳು ಪ್ರತ್ಯೇಕವಾಗಿ ಭೋಜನ ಮಾಡ್ತಿದ್ರು. ಬ್ರಾಹ್ಮಣರ ಭೋಜನ ಆದ ಬಳಿಕ ಕ್ಷತ್ರಿಯರು, ಅದಾದ ನಂತರ ವೈಶ್ಯರು, ತಥ ಶೂದ್ರ ಸ್ತ್ರೀಯಶ್ಚಾಪಿ, ಕೊನೆಯ ಸಂದರ್ಭದಲ್ಲಿ ಶೂದ್ರ ಸ್ತ್ರೀಯರು, ಇವರೆಲ್ಲ ಪ್ರತ್ಯೇಕವಾಗಿ ಭೋಜನ ಮಾಡ್ತಿದ್ರು. ಹಾಗೆ ವಾನರ ರಾಕ್ಷಸಾಹ, ವಾನರು, ರಾಕ್ಷಸರು, ಕರಡಿಗಳು, ಕಪಿಗಳು, ಹೀಗೆ ಇವರೆಲ್ಲ ಪ್ರತ್ಯೇಕವಾಗಿ ಭೋಜನ ಮಾಡ್ತಿದ್ರು. ತಥೋ ರಾಮ ಸುಹೃದ್ ಮಿತ್ರೈ ಬಂಧುಭಿ ಸಚಿವಾದಿಭಿ. ಎಲ್ಲರ ಭೋಜನ ಆದಮೇಲೆ ಸೀತೆ ರಾಮನನ್ನು ಭೋಜನ ಮಾಡಿ ಬನ್ನಿ ಅಂತ ಕರೆದ ಮೇಲೆ ಆತ ಪ್ರತ್ಯೇಕವಾಗಿ ಭೋಜನ ಮಾಡ್ತಿದ್ದ. ವಾರಸ್ತ್ರೀಣಾಂ ನೃತ್ಯಗೀತೈ ರಾಮೋ ನಿನ್ನೆ ದಿನಕ್ಷಯಂ. ಕೊನೆಗೆ ಪಂಡಿತರು ಪ್ರಸ್ತುತಪಡಿಸುವಂತಹ ಪ್ರವಚನಗಳು, ಉಪನ್ಯಾಸಗಳು, ನೃತ್ಯ ಸಂಗೀತಗಳು ಇವುಗಳನ್ನು ಆಲಿಸ್ತಾ ಆ ದಿನವನ್ನ ರಾಮ ಮುಗಿಸ್ತಿದ್ದ. ಗತ್ವಾ ಸ್ವಸ್ವಸ್ಥಲಂ ಸರ್ವೇ ನಿದ್ರಾಂ ಚಕ್ರು ಯಥಾ ಸುಖಂ. ಹೀಗೆ ದಿನ ಕಳೆದ ಮೇಲೆ ಎಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ, ತಮ್ಮ ತಮ್ಮ ಬಿಡಾರಗಳಿಗೆ ತೆರಳಿ ವಿಶ್ರಾಂತಿ ತೆಗೆದುಕೋತಿದ್ರು. ಪಟ್ಟಕೂಲಾಸನೆ ಭೂಮ್ಯಾಂ ಸೀತೆಯಾಸ ಜಿತೇಂದ್ರಿಯ. ಸೀತೆ ಎಡಗೂಡಿಯೇ ಮಲ್ಕೋತಿದ್ದ, ಆದ್ರೆ ಜಿತೇಂದ್ರಿಯನಾಗ ಮಲ್ಕೋತಿದ್ದ. ಇದು ಪದ್ಧತಿ. ಸದಿ ಚಿಂತೆ ಇಷ್ಟ ದೇವತಾ, ಆ ಮಲ್ಗೋ ಸಮಯದಲ್ಲಿ ಇಷ್ಟ ದೇವತೆಯನ್ನು ಸ್ಮರಣೆ ಮಾಡಿಕೊಂಡು. ಇದೊಂದು ಸುಭಾಷಿತ ಸಂಸ್ಕೃತದ್ದು. ಏನಂದ್ರೆ, ಆಜ್ಞಾಭಂಗೋ ನರೇಂದ್ರಾಣಾಂ ವಿಪ್ರಾಣಾಂ ಮಾನಖಂಡನಂ ಪೃಥಕ್ಷಯ್ಯಾಚ ನಾರೀಣಾಂ ಅಶಸ್ತ್ರವಧ ಉಚ್ಯತೆ. ಶಸ್ತ್ರದಿಂದ ವಧ ಮಾಡೋದು ಎಲ್ಲರಿಗೂ ಗೊತ್ತು. ಶಸ್ತ್ರ ಇಲ್ಲದೇನೆ ವಧ ಮಾಡಬೇಕು ಅಂದ್ರೆ ಒಬ್ಬರನ್ನ, ಬ್ರಾಹ್ಮಣರನ್ನ ವಧೆ ಮಾಡಬೇಕು ಅಂತಂದ್ರೆ ಮಾನಖಂಡನ ಮಾಡಿದ್ರೆ ಆಯ್ತು. ಅವ್ರಿಗೆ ಮರ್ಯಾದೆ ಭಂಗ ಆಗುವಂತ ಆದ್ರೆ ಅವ್ರಿಗೆ ಶಸ್ತ್ರ ಇಲ್ಲದೆ ಅದೊಂದು ವಧನೆ. ಆಜ್ಞಾಭಂಗೋ ನರೇಂದ್ರಾಣ, ರಾಜರಿಗೆ ಹೇಗೆ ಅಂದ್ರೆ ಅವ್ರು ಮಾಡಿದ್ದನ್ನ ಶಿರಸಾವಹಿಸಿ ನಡೀದೇ ಇದ್ರೆ ಅದೇ ಅವರಿಗೆ ವಧ. ಅದರಂತೆ ಪೃಥಕ್ಷಯ್ಯಾತ ನಾರೀಣ, ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಮಲಗಲಿಕ್ಕೆ ಏರ್ಪಾಡು ಮಾಡೋದೇನಿದೆಯಲ್ಲ, ಪತಿಯನ್ನು ಬಿಟ್ಟು ಆಕೆ ಪ್ರತ್ಯೇಕವಾಗಿ ಮಲಗುವಂತ ಸಂದರ್ಭ ಬಂದ್ರೆ ಅದೇ ಅವ್ರಿಗೆ ಅಶಸ್ತ್ರವಧ. ಹಾಗಾಗಿ ಅತಸ್ಥ ಸೀತೆಯಾಯುಕ್ತ ಚಕಾರ ಶರಣಂ ಪ್ರಭು. ಹಾಗಾಗಿ ಆ ಯಜ್ಞದ ಸಂದರ್ಭದಲ್ಲಿ ಕೂಡ ಸೀತೆ ಎಡಗೂಡಿಯೇ ಆತ ಜಿತೇಂದ್ರಿಯನಾಗಿ ಮಲಗುತ್ತಿದ್ದ. ಅಲ್ಲಿಗೆ 6ನೇ ಸರ್ಗ ಮುಕ್ತಾಯ ಆಯಿತು. ಮುಂದೆ ಆ ರಾಮದಾಸರು ಆ ಕಥೆಯನ್ನ ಮುಂದುವರಿಸಿದರು. ಮತ್ತೆ ಮಾರನೇ ದಿವಸ ಸೌತ್ಯ ಪರ್ವ ಅಂತ ಕರೀತಾರೆ ಅದನ್ನು. ಯಜ್ಞದಲ್ಲಿ ಬೇರೆ ಬೇರೆ ಭಾಗಗಳಿದ್ದಿರಬೇಕು. ಸೌತ್ಯ ಪರ್ವ ಅಂದ್ರೆ ಏನಂತ ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಅಂತೂ ಅದೊಂದು ಸಂದರ್ಭ ಬಂದಾಗ ರಾಮಚಂದ್ರ ಎಚ್ಚರಿಕೆಯಿಂದ ಆ ಯಾಜಕರನ್ನ, ಅಂದ್ರೆ ಯಜ್ಞ ಮಾಡುವಂತಹ ಧ್ವರ್ಯುಗಳನ್ನ, ಸದಸ್ಯರನ್ನ, ಯಜ್ಞಕ್ಕೆ ಬಂದಂತಹ ಸದಸ್ಯರನ್ನ, ಅವರನ್ನೆಲ್ಲ ಯಥಾವತ್ತಾಗಿ ಪೂಜೆ ಮಾಡಿದ. ಮುಂದೆ ಆ ಚೈತ್ರ ಮಾಸದ ಆ ಶುಕ್ಲ ಪಕ್ಷದ ಪ್ರತಿಪತ್ ತಿಥಿಯಲ್ಲಿ ಬಂದಂಥ ರಾಜರೆಲ್ಲ ಆ ಯಜ್ಞ ಮಂಟಪದಲ್ಲಿ ಧ್ವಜಗಳನ್ನು ಏರಿಸಿದ್ರು ಅಂತದೆ. ಆವಾಗ ವಿಷ್ಣುದಾಸ ಶಿಷ್ಯ ಕೇಳಿದ, ಅದೇನು ಧ್ವಜ ಏರಿಸಿದ್ರು ಅಂತ ಹೇಳಿದ್ರಲ್ಲ, ಧ್ವಜ ಏರಿಸೋದು ಅಂದ್ರೆ ಏನು, ಅದರ ಮಹತ್ವ ಏನು, ಅದರ ವಿಧಾನ ಏನು, ಅದರ ಫಲ ಏನು, ಅದನ್ನೆಲ್ಲ ಹೇಳಿ ಅಂತಂದ. ಆವಾಗ ಆ ಗುರುಗಳು ಹೇಳಿದರು, ರಾಮದಾಸರು ಆ ಗುರುಗಳು ಕಥೆ ಹೇಳಿದರು. ಲೋಕೋಪಕಾರಕವಾದಂಥ ಪ್ರಶ್ನೆ ಕೇಳಿದೆ ನೀನು. ಜನರು ಶ್ರೋತೃಗಳು ಕೂಡ ಇದನ್ನು ಮಾಡಬೇಕು. ಇದು ಒಂದು ಸಂವತ್ಸರದ ವ್ರತ. ಇದು 1 ವರ್ಷ ತನಕ ಮಾಡುವಂಥ ವ್ರತ, ಅಥವಾ ಒಂದ್ಸರಿ ಮಾಡಿದ್ಮೇಲೆ ಇನ್ನೊಂದು ವರ್ಷದ ಕಳೆದು ಆಮೇಲೆ ಮಾಡುವಂಥ ವ್ರತ ಇದು. ಯಜ್ಞವಾಟೆ ಯಥಾ ತದಾ ನೋಚೆ ದ್ವಿಷ್ಣುಗೃಹೇಶು ಆರೋಪಣೀಯ ಧ್ವಜಾಗೃತಿ. ಯಜ್ಞ ಮಂಟಪ ಇದ್ರೆ, ದೊಡ್ಡದಾದಾದ್ರೂ ಯಜ್ಞ ನಡೆದಿದ್ರೆ ಆ ಯಜ್ಞ ಮಂಟಪದಲ್ಲಿ ಸೂಕ್ತವಾದ ಸ್ಥಳಗಳಲ್ಲಿ ಭಗವಂತನ ಧ್ವಜಗಳನ್ನು ನಡಬೇಕು. ಆ ಯಜ್ಞ ನಡೆಯುವಂಥ ಸಂದರ್ಭ ಇಲ್ಲದೇ ಇದ್ರೆ ವಿಷ್ಣುಗೃಹೇಶು, ಭಗವಂತನ ಆಲಯ ಏನಿರ್ತದೆ ಅಲ್ಲಿ ಆದ್ರೂ ಧ್ವಜವನ್ನು ಆರೋಪಣೆ ಮಾಡಬೇಕಂತೆ. ಅದೇನಂದ್ರೆ ಮಧು ಶುಕ್ಲ ದಶಮ್ಯಾಂ,
ಮಧು ಅಂದ್ರೆ ಚೈತ್ರ ಮಾಸ. ಚೈತ್ರ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ಪುಣ್ಯಾಯ ಪ್ರತಿಪತ್ತಿಥೌ ಅಂತ ಹೇಳ್ತಾರೆ. ಆಗ ಆ ಧ್ವಜವನ್ನು ಆರೋಪಣೆ ಮಾಡಬೇಕು. ಆ ಯುಗಾದಿ ದಿವಸ ಚೈತ್ರ ಶುಕ್ಲ ಪ್ರತಿಪತ್ ದಿವಸ ಒಂದು ವೇಳೆ ಆಗದೇ ಇದ್ರೆ ರಾಮನವಮಿ ದಿವಸದಲ್ಲಿ, ಒಂದು ವೇಳೆ ಅದು ಆಗದೇ ಇದ್ರೆ ಮಧು ಶುಕ್ಲ ದಶಮ್ಯಾಮ್, ಆ ಚೈತ್ರ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸವನ್ನಾದರೂ ಧ್ವಜ ಆರೋಪಣೆ ಮಾಡಬೇಕು. ಅಥವಾ ಊರ್ಜ ಪ್ರತಿಪದಿ ಶುಕ್ಲ ಪಕ್ಷೆ ಭೋದ್ವಿಜ, ಅದು ಒಂದು ವೇಳೆ ಆಗದೇ ಇದ್ರೆ ಅದರ ಮುಂದಿನ ಮಾಸ ಏನಿದೆ ಆವಾಗಾದರೂ ಊರ್ಜ ಅಂದರೆ ಕಾರ್ತಿಕ ಮಾಸ ಅಂತ ಹೇಳ್ತಾರೆ, ಆ ಕಾರ್ತಿಕ ಮಾಸದ ಶುಕ್ಲ ಪ್ರತಿಪತ್ತು ದಿವಸ ಆದರೂ ಧ್ವಜಾರೋಹಣ ಮಾಡ್ಬೋದು. ಇವು ಪರ್ಯಾಯ ತಿಥಿಗಳು. ಅದಕ್ಕೆ ಶ್ರೇಷ್ಠ ತಿಥಿ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತು. ಅದಾಗದೇ ಇದ್ರೆ ಮುಂದಿನ ಕಾಲಗಳು, ಕಾರ್ತಿಕ ಮಾಸವನ್ನಾದರೂ ವಿಧಾನ ಮಾಡ್ತಾರೆ. ಇವು ಆ ವ್ರತ ಮಾಡಲಿಕ್ಕಿರುವಂತಹ ಕಾಲಗಳು. ಆ ಧ್ವಜ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತೇನೆ ಕೇಳು. ಅದು ಮಹಾಪುಣ್ಯಕರವಾದದ್ದು, ರಾಮನಿಗೆ ಸಂತೋಷ ಕೊಡುವಂತಹ ಕಾರ್ಯ ಇದು. ಯಾರು ವಿಷ್ಣುವಿನ ಭವನದಲ್ಲಿ ಆ ಧ್ವಜಾರೋಪಣ ರೂಪವಾದ ಪವಿತ್ರ ಕಾರ್ಯ ಮಾಡ್ತಾನೋ ಅವನು ಚತುರ್ಮುಖ ಬ್ರಹ್ಮಾದಿಗಳಿಂದಲೂ ಪ್ರೀತಿಸಲ್ಪಡ್ತಾನೆ, ಅವರು ಆತನನ್ನು ಮೆಚ್ಚುತ್ತಾರೆ. ಹೇಮಭಾರ ಸಹಸ್ರಂತು ಯೋ ದದ್ಯಾಚ್ಚ ಕುಟುಂಬಿನೇ ತತ್ಫಲಂ ಸಮವಾಪ್ನೋತಿ. 1,000 ಭಾರದ ಬಂಗಾರ ಕೊಟ್ಟಷ್ಟು ಪುಣ್ಯ. ಭಾರ ಅಂದ್ರೆ ಹಿಂದೊಂದ್ಸರಿ ಏನಂತ ಹೇಳಿದ್ದೆ, ಸದ್ಯ ನೆನಪಿಗೆ ಬರ್ತಿಲ್ಲ. ಆ ಭಾರದ ಅಷ್ಟು ತೂಕದ ಬಂಗಾರವನ್ನು ಕೊಟ್ಟಷ್ಟು ಪುಣ್ಯ ಈ ಧ್ವಜಾರೋಪಣ ಮಾಡಿದರೆ. ಸದ್ಯಾಚ್ಚ ಕುಟುಂಬಿನೇ, ಕುಟುಂಬಿಯ ಅಂತ ಗೃಹಸ್ಥನಿಗೆ ಅದನ್ನು ಕೊಟ್ಟಿದ್ದರಿಂದ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಧ್ವಜಾರೋಪಣದಿಂದ. ಗಂಗಾ ಸ್ನಾನಕ್ಕೂ ಕೂಡ ಇದರ ಫಲವಿಲ್ಲ, ಶ್ರೇಷ್ಠ ಫಲ ಈ ಧ್ವಜಾರೋಹಣಕ್ಕೆ ಅಂತ ಹೇಳ್ತಾರೆ. ತುಳಸಿ ಸೇವಾ, ಶಿವಲಿಂಗ ಪೂಜನ ಇವೆಲ್ಲದಕ್ಕಿಂತಲೂ ಈ ಧ್ವಜಾರೋಹಣ ಶ್ರೇಷ್ಠ ಅಂತ ವರ್ಣನೆ. ಚೈತ್ರ ಶುಕ್ಲ ಪಕ್ಷದ ಪ್ರತಿಪತ್ನಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಬೇಕು, ದಂತಧಾವನ ಮಾಡಬೇಕು, ನಿತ್ಯ ಕರ್ಮಗಳನ್ನು ಮಾಡಬೇಕು, ಭಗವಂತನಿಗೆ ನಮಸ್ಕಾರ ಮಾಡಬೇಕು, 4 ಜನ ಬ್ರಾಹ್ಮಣರನ್ನು ಕರೆದುಕೊಂಡು ಸ್ವಸ್ತಿ ವಾಚನ ಮಾಡಬೇಕು, ನಾಂದಿ ಶ್ರಾದ್ದ ಇತ್ಯಾದಿ. ನಾಂದಿ ಶ್ರಾದ್ದಕ್ಕೆ ಅಂಗಭೂತವಾಗಿ ಆ ಸ್ವಸ್ತಿ ವಾಚನ ಮಾಡಬೇಕು. ಆ ಧ್ವಜಸ್ತಂಭಗಳು 2 ಧ್ವಜಸ್ತಂಭಗಳು ಇರಬೇಕಂತೆ. ಅದಕ್ಕೆ ಗಾಯತ್ರಿ ಮಂತ್ರದಿಂದ ಪ್ರೋಕ್ಷಣೆ ಮಾಡಬೇಕು. ಪತಾಕೆಗಳಲ್ಲಿ ಆ ಧ್ವಜದ ಪತಾಕೆ ಏನಿರ್ತದಲ್ಲ, ಪತಾಕೆಯಲ್ಲಿ ವೈನತೆಯ ಧನಂಜಯವು, ವೈನತೆಯ ಅಂಜನೇಯ ಸುತವು. ವೈನತೆಯ ಅಂದರೆ ಗರುಡ, ಒಂದು ಧ್ವಜದಲ್ಲಿ ಗರುಡನನ್ನ, ಮತ್ತೊಂದು ಧ್ವಜದಲ್ಲಿ ಹನುಮಂತನನ್ನ ಚಿತ್ರಿಸಿರಬೇಕು. ಮತ್ತು ಸೂರ್ಯ, ಚಂದ್ರ, ಮಾರುತಿ, ಗರುಡ ಇವರನ್ನೆಲ್ಲ ಪೂಜೆ ಮಾಡಬೇಕು. ಧಾತ ಮತ್ತು ವಿಧಾತ. ಧಾತ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಗೊತ್ತು, ವಿಧಾತ ಅಂದ್ರೆ ಏನಂತ ಅಷ್ಟು ಕಲ್ಪನೆ ಬರಲಿಲ್ಲ. ಸ್ವಯಂ ನಾರಾಯಣ ಅಂದರೆ ಮತ್ತೊಂದು ರೂಪ ಇದ್ದಿರ್ಬೇಕಷ್ಟೆ. ಅರಿಶಿಣ, ಕುಂಕುಮ, ದರ್ಭೆ ಇತ್ಯಾದಿಗಳನ್ನ ತೆಗೆದುಕೊಂಡು ಅದಕ್ಕೆ ಪೂಜೆ ಮಾಡಬೇಕು. ಮುಂದೆ ಒಂದು ಸ್ಥಂಡಿಲವನ್ನ ಸಗಣಿಯಿಂದ ಸಾರಿಸಿ ಅಲ್ಲಿ ಸ್ಥಂಡಿಲವನ್ನ ರಂಗೋಲಿ ಹಾಕಿ ಒಂದು ಮಂಡಲ ಮಾಡ್ತಾರಲ್ಲ ಅದನ್ನೆಲ್ಲ ತಯಾರು ಮಾಡಬೇಕು. ಅಗ್ನಿಯನ್ನ ಆದಾಯ ಅಗ್ನಿ ಸ್ವಗೃಹ್ಯೋಕ್ತ ಘೃತಂ ಭಾಗಾಧಿಕಂ ಘೃತ ಭಾಗಾಧಿಕಂ ಕ್ರಮಾತ್. ಅಲ್ಲಿ ಸ್ವಗೃಹ್ಯೋಕ್ತ ಅವನ ಶಾಖೆ ಅಂತ ಇರ್ತದಲ್ಲ, ಎಲ್ಲ ಬ್ರಾಹ್ಮಣರಿಗೂ ಒಂದೇ ವೇದ ಒಂದೇ ಶಾಖೆಗಳಿಲ್ಲ. ಒಬ್ಬೊಬ್ರಿಗೆ ಅಶ್ವಲಾಯನ, ಬೋಧಾಯನ, ಅಪಸ್ತಂಭಂತಿಗೆಲ್ಲ ಬೇರೆ ಬೇರೆ ಇರ್ತದಲ್ಲ, ಅವನ ದೃಶ್ಯ ಸೂತ್ರಗಳು ಇತ್ಯಾದಿಗಳಲ್ಲಿ ವಿಧಾನ ಮಾಡಿದಂತೆ ಆ ಯಜ್ಞದ ಕ್ರಿಯೆಗಳನ್ನೆಲ್ಲ ಮಾಡಬೇಕು. ಘೃತ ಭಾಗ, ತುಪ್ಪದ ಆಹುತಿಗಳನ್ನು ಇತ್ಯಾದಿಗಳನ್ನು ಹಾಕಬೇಕು. ಜುಹುಯಾತ್ ಪಾಯಸೇನೈವ, ಪಾಯಸದಿಂದ ಹೋಮ. ಘೃತೇನ ಅಷ್ಟೋತ್ತರಂ ಶತಂ, 108 ಬಾರಿ ತುಪ್ಪದಿಂದ ಹೋಮ. ಪುರುಷ ಸೂಕ್ತದಿಂದ ಹೋಮ. ವಿಷ್ಣೋರ್ಮುಖಂ ವೀರ್ಯಾಣಿ ಪ್ರವೋಚನ್ ಅಂತ ಏನು ಸೂಕ್ತ ಇದೆ ಅದರಿಂದ ಹೋಮ. ವೈನತೆಯಾಯ ಸ್ವಾಹ ಅಂತ 8 ಆಹುತಿಗಳು. ಮಾರುತಿಗೆ ಸ್ವಾಹ ಅಂತ ಅವನಿಗೂ ಕೂಡ ಮಾರುತೇಹೇ ಅಷ್ಟಾಹುತಿ ಇಷ್ಟ ಕೊಡಬೇಕು. ಸೋಮೋಧೇನಂ ಸಮುಚ್ಚಾರ್ಯ ಜುಹುಯಾತ್ ಪ್ರೇತಸ್ಥದ ಸೌರಾನ್ ಮಂತ್ರಾನ್ ಜಪೇತ್ ತತ್ರ ಶಾಂತಿ ಸೂಕ್ತಾನೇ ಭಕ್ತಿತಃ. ಸೂರ್ಯನಿಗೆ ಸಂಬಂಧಪಟ್ಟಂತಹ ಸೂಕ್ತಗಳನ್ನು ಅಲ್ಲಿ ಪಠಣ ಮಾಡಬೇಕು, ಶಾಂತಿ ಸೂಕ್ತಗಳನ್ನು ಪಠಣ ಮಾಡಬೇಕು. ರಾತ್ರಿ ಹೊತ್ತು ಭಗವಂತನ ಗರ್ಭಗೃಹ ಏನಿರ್ತದೆ ಅದರ ಸಮೀಪದಲ್ಲೇ ವಾಸ ಮಾಡಬೇಕು. ಹೀಗೆ 9 ದಿನ ಇದನ್ನು ಆಚರಣೆ ಮಾಡಬೇಕು. 9 ರಾತ್ರಿಗಳು ಕೂಡ ಸಂಕೀರ್ತನಾದಿಗಳ ಮೂಲಕವಾಗಿ ಜಾಗರಣೆ ಮಾಡಬೇಕು. ದಶಮಿ ದಿವಸ ಬೆಳಗಿನ ಹೊತ್ತು ಎದ್ದು ಇಂದ್ರಿಯ ನಿಗ್ರಹವನ್ನು ರೂಢಿಸಿಕೊಂಡು ಪ್ರಾತಃ ಕಾಲದಲ್ಲಿ ಮಾಡಬೇಕಂತ ಕಾರ್ಯಗಳನ್ನೆಲ್ಲ ಮಾಡಿ ಗಂಧ ಪುಷ್ಪಗಳ ಮೂಲಕವಾಗಿ ಭಗವಂತನನ್ನ ಮತ್ತು ಉಳಿದ ದೇವತೆಗಳನ್ನ ಆತನ ಪರಿವಾರದ ಭೂತರಾದವ್ರನ್ನ ಅರ್ಚನೆ ಮಾಡಬೇಕು.
ಮಂಗಲವಾದ್ಯಾದಿಗಳ ಸಮೇತನಾಗಿ ನೃತ್ಯ ಇತ್ಯಾದಿಗಳ ನಡುವೆಯೇ ವಿಷ್ಣುವಿನ ಆಲಯವನ್ನು ಪ್ರವೇಶ ಮಾಡಬೇಕು. ನಯೇದ್ ವಿಷ್ಣುವಾಲಯಂ ಧ್ವಜವನ್ನು ಕೈಯಲ್ಲಿ ಹಿಡಿಕೊಂಡು ವಿಷ್ಣುವಿನ ಆಲಯಕ್ಕೆ ಪ್ರವೇಶ ಮಾಡಬೇಕು. ದೇವಸ್ಯ ದ್ವಾರದೇಶೇವಾ ಶಿಖರೇವಾ ಮುದಾನ್ವಿತ, ಭಗವಂತನ ದ್ವಾರದಲ್ಲಿ ಆಗಲಿ ಅಥವಾ ಶಿಖರದಲ್ಲಿ ಆಗಲಿ ಆ ಧ್ವಜವನ್ನು ನೆಡಬೇಕು. ಈಗೆಲ್ಲ ನೆಟ್ಟಿರ್ತಾರಲ್ಲ ಧ್ವಜಗಳನ್ನ, ಅದು ಯಾಕೆ ನೆಟ್ಟಿರ್ತಾರೆ ಅಂತ, ಅದೇನೋ ಹಿಂದೂಗಳ ಸಂಕೇತವಾಗಿ ಕೆಂಪು ಧ್ವಜ ನೆಟ್ಟಿರ್ತಾರೆ ಅಂತ ತಿಳಿದಿದ್ದೆ ನಾನು. ಈ ಧ್ವಜಾರೋಹಣ ಬಗ್ಗೆ ನಾನು ಎಲ್ಲಿ ಓದಿರಲಿಲ್ಲ, ಇಲ್ಲೇ ಬಂತಷ್ಟೇ ಇಂಥದ್ದೊಂದು ಬರ್ತಾ ಇದೆ ಅಂತ ಗೊತ್ತಾಗಿದ್ದು ಈಗಲೇ. ದ್ವಾರ ದೇಶದಲ್ಲಾಗಲಿ ಶಿಖರದಲ್ಲಾಗಲಿ ಕಟ್ಟಬೇಕು. ಶಿಖರದಲ್ಲಿ ಕಟ್ಟಿದ್ರೆ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಅಂತ ಒಂದು ಉದ್ದೇಶ. ಸುಸ್ಥಿರಂ ಸ್ಥಾಪಯೇತು, ಆ ಧ್ವಜ ಸ್ತಂಭವನ್ನು ಅಲ್ಲಿ ಕಟ್ಟಬೇಕಂತ. ಅದಕ್ಕೆ ಗಂಧ ಪುಷ್ಪ ಇತ್ಯಾದಿಗಳ ಮೂಲಕವಾಗಿ ಆಚರಣೆ ಮಾಡಬೇಕು. ಎರಡೂ ಧ್ವಜಗಳಿಗೆ ಪೂಜೆ ಮಾಡಬೇಕು. ಏಕಾದಶಿ ದಿವಸ ಕೃತ್ವ ಏಕಾದಶ್ಯಾಂ ಹರಿಸದ್ಮನಿ ಆರೋಪಣೀಯವು ಶಿಖರೇ, ಆ ಧ್ವಜಗಳನ್ನು ಮುಂದೆ ಶಿಖರದಲ್ಲಿ ಹಾರಿಸಬೇಕು ಅವಾಗ. ಅಥವಾ ರೋಪಣೀಯವು ಹಿ ದಶಮ್ಯಾಂತವು ಧ್ವಜೋತ್ತಮವು, ಏಕಾದಶಿ ದಿವಸನೂ ಹಾರಿಸಬಹುದು, ದಶಮಿ ದಿವಸನೂ ಹಾರಿಸಬಹುದು ಅಂತ ಹೀಗೆ ಹೇಳ್ತಾರೆ. ಇದು ಕೆಲವು ನಾವು ಇಲ್ಲಿದ್ದದನ್ನು ನೋಡಿ ಯಥಾವತ್ತಾಗಿ ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನ ಮತ್ತಷ್ಟು ಸಂಪ್ರದಾಯಗಳನ್ನ, ಅಗ್ರಸ್ತಿ ಸೂತ್ರಗಳನ್ನ, ಮತ್ತೆಲ್ಲಾದ್ರೂ ಬಂದದ್ದನ್ನು ನೋಡಿ ಆ ಪ್ರಕಾರ ತಿಳಿದು ಮಾಡಬೇಕು. ಏನೇನು ಮಾಡ್ತಾರೆ ಅಂತ ಅಷ್ಟು ವಿವರವಾಗಿ ಹೇಳಲಿಲ್ಲ ಇಲ್ಲಿ. ಪುರೋಹಿತರಾದವರು ಅದನ್ನು ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಬಲ್ಲರು. ನವಮ್ಯಾಂಬ ದ್ವಿತೀಯಾಂಬ, ಈ ಸಾಮಾನ್ಯವಾಗಿ ಕಟ್ಟೆ ಬಿಟ್ಟಿರ್ತಾರೆ. ಷಷ್ಠ್ಯಾಂಬ ರೋಪಣೀಯವು, ನವಮಿ ದಿವಸ, ದ್ವಿತೀಯ ದಿವಸ, ಚತುರ್ಥಿ, ಅಷ್ಟಮಿ, ಷಷ್ಠಿ ದಿವಸವಾದರೂ ಅದನ್ನು ರೋಪಣೆ ಮಾಡಬಹುದು ಅಂತ ಹೇಳ್ತಾರೆ. ವ್ರತಸ್ಯ ಪ್ರತಿಪದ್ಯೇವ ಪ್ರಾರಂಭವೂ ನೇತರೇದಿನಿ, ಆದರೆ ವ್ರತ ಪ್ರಾರಂಭ ಮಾಡಬೇಕಾದ್ದು ಮಾತ್ರ ಪ್ರತಿಪತ್ ದಿವಸವೇ, ಚೈತ್ರ ಶುಕ್ಲ ಪ್ರತಿಪತ್ ದಿವಸವೇ. ಮಾಘ ಅತಿ, ಇದು ಇಲ್ಲಿ ತನಕ ಹೇಳಿದ್ದೇನಾಯಿತು, ವಿಷ್ಣುವಿನ ಗ್ರಹಕ್ಕೆ ಸಂಬಂಧಪಟ್ಟದ್ದಾಯಿತು, ಚೈತ್ರ ಶುಕ್ಲ ಪ್ರತಿಪತ್ ಅಂತ ನಾವು. ಇನ್ನು ಶಂಭೋರ್ ಗ್ರಹ, ಶಂಭುವಿನ ಈಶ್ವರನ ಗ್ರಹಕ್ಕೆ ಏನು ಮಾಡಬೇಕು ಅಂದರೆ, ಮಾಘ ಅಸಿತ ಚತುರ್ದಶ್ಯಾಂ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಶಂಭುವಿನ ಗೃಹದಲ್ಲಿ ಧ್ವಜಗಳನ್ನು ತಯಾರು ಮಾಡಬೇಕು. ಅಲ್ಲಿ ಯಾವಾಗ ಪೂಜನೆ ಮಾಡಬೇಕು. ವಿಷ್ಣುವಿನ ಧ್ವಜಕ್ಕೆ ಗರುಡ ಮತ್ತು ಹನುಮಂತ, ಈ ಶಿವನ ಧ್ವಜಕ್ಕೆ ನಂದಿ ಮತ್ತು ಭೃಂಗಿ ಅಂತ, ನಂದಿ, ಭೃಂಗಿ, ರಿಟಿಸ್, ತುಂಡಿ ಅಂತ ಇವರೆಲ್ಲ ಅವನ ಅನುಯಾಯಿಗಳು, ಇದು ಗಣಕರದ. ಹಾಗಾಗಿ ನಂದಿ ಮತ್ತು ಭೃಂಗಿ ಇವರನ್ನ ಆ ಧ್ವಜದ ಮೇಲೆ ಅಂಕಿತ ಮಾಡಬೇಕು. ಗಿರಿಜಾಗ್ರಹ ಆದರೆ, ಪಾರ್ವತಿ ಗ್ರಹ ಆದರೆ, ಪಾರ್ವತಿ ಗ್ರಹ ಪ್ರತ್ಯೇಕವಾಗಿ ಇರೋದನ್ನ ಇಲ್ಲಿ ನೋಡಿಲ್ಲ, ಇರ್ಬೋದು ಎಲ್ಲಾದ್ರೂ ಕೆಲವು ಕಡೆ. ಅಲ್ಲೇ ಹರಿವಂಶದಲ್ಲೆಲ್ಲ ಒಂದು ಕಡೆ ಬಂದಿತ್ತು, ಪಾರ್ವತಿ ಗ್ರಹಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿದ್ರು ಅಂತ ಬಂದಿತ್ತು. ಆ ಗಿರಿಜಾಗ್ರಹದಲ್ಲಾದರೆ ಆಶ್ವಿನ ಸಿತಸ್ಯ ಅಷ್ಟಮ್ಯ, ದುರ್ಗಾಷ್ಟಮಿ ದಿವಸ, ಆಶ್ವಿನ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ, ಅದು ಹೇಗೂ ದುರ್ಗಾಷ್ಟಮಿ ಆದ್ದರಿಂದ ಅದನ್ನು ಅಲ್ಲಿ ಗಿರಿಜಾಗ್ರಹ ಅಂತ ಅನ್ನೋದ್ರಿಂದ ನಾವು ಇನ್ನೂ ಏನು ತಿಳ್ಕೊಳ್ಬೋದು. ಗಿರಿಜಾ ಅಂದರೆ ಪಾರ್ವತಿಯ ಪತ್ನಿ ಅಂತ ಒಂದು ಅರ್ಥ. ಅದಲ್ಲದೆ ದುರ್ಗಾದೇವಿ, ಭಗವಂತನ ಮಾಯಾರೂಪಿಣಿಯಾದ ದುರ್ಗಾದೇವಿ ಏನಿದ್ದಾಳೆ ಅವಳ ದೇವಾಲಯ ಆದ್ರೂ, ಯಾಕಂದ್ರೆ ಅವಳ ದೇವಾಲಯನೇ ಈಗ ಹೆಚ್ಚಲ್ಲ, ಕೆಲವು ದುರ್ಗಾ ವಿನಾಯಕವು ಅಂತ, ಅವರ ಪೂಜೆಗೆ ಬಹಳ ಪ್ರಾಶಸ್ತ್ಯ. ಅದಕ್ಕಾಗಿ ಹಾಗೆ ಮಾಡ್ಬೋದು. ಗಣಪತಿಯ ಗ್ರಹ ಆದರೆ ನಭಸ್ಯ ಚತುರ್ಥ್ಯಾಂ, ಭಾದ್ರಪದ ಶುಕ್ಲ ಪಕ್ಷದ, ನಭಸ್ ಅಂದ್ರೆ ಭಾದ್ರಪದ ಮಾಸ ಅಂತ ಹೇಳ್ತಾರೆ, ಅವಾಗಾದರೂ ಅದು ಮಾಡ್ಬೋದು. ಮಾರ್ತಂಡ ಸದ್ಗ್ರಹ, ಸೂರ್ಯ ದೇವಾಲಯ ಆದರೆ, ಸೂರ್ಯ ದೇವಾಲಯಗಳನ್ನು ಈಗಾಗಲೇ ಎಲ್ಲೂ ತೀರಾ ಕಡಿಮೆ ಸಂಖ್ಯೆಯಂಥ ದೇವಾಲಯಗಳನ್ನು ನೋಡ್ತೀವಿ. ಮತ್ತು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಸೂರ್ಯನ ದೇವಾಲಯದಲ್ಲಿ ಅದನ್ನು ಮಾಡಬಹುದು. ಏವಂ ಹಿ ಸರ್ವದೇವಾನಾಂ ಉತ್ಸಾಹ ದಿವಸೇಶ್ವಪಿ, ಇದರಂತೆ ನೀವು ಉತ್ಸವ ದಿವಸಗಳಲ್ಲಿ ಯಾವ್ಯಾವ ದೇವತೆಗಳ ಉತ್ಸವ ಇರ್ತದಲ್ಲ, ಆಯಾ ದೇವತೆಗಳ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಧ್ವಜಾರೋಹಣ ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂತೆ ಮಾಡಬಹುದು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಆ ಭಗವಂತನ ಮುಂದೆ ಸ್ತೋತ್ರನೂ ಕೂಡ ಮಾಡಬೇಕು. ಪ್ರದಕ್ಷಿಣ ಮನುವೃದ್ಧ ಸ್ತೋತ್ರಮೇತ ಉದೀರಯೇ, ದೀರ್ಘವಾದ ಸ್ತೋತ್ರ ಇದೆ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ವಿಶ್ವಭಾವನ, ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವಜ. ಮಹಾಪುರುಷ ಅಂದರೆ ಚತುರ್ಮುಖ ಬ್ರಹ್ಮ, ಅವನಕ್ಕಿಂತ ಮುಂಚೆ ಹುಟ್ಟಿದವನು. ಪುರುಷ ಸೂಕ್ತದ ಅರ್ಥವನ್ನು ಒಳಗೊಂಡಂಥ ಶ್ಲೋಕಗಳು ಕೂಡ ಇವೆ. ಯನ್ಮುಖ ಬ್ರಾಹ್ಮಣ ಜಾತಾಹ ಯದ್ಬಾಹೋ ಅಭವನ್ ನೃಪಾಹ ಅಂತ ಹೀಗೆ ಶ್ಲೋಕ ಇದೆ. ಪಾದಸಂದಾಹ ಮಾತ್ರೇಣ ವದಂತಿ ಪುರುಷಂ ತು ಯಂ
ಸ್ವಭಾವ ವಿಮಲಂ ಶುದ್ಧಂ ನಿರ್ವಿಕಾರಂ ನಿರಂಜನಂ. ಇವನನ್ನ ಪುರುಷ ಅಂತ ಕರೀತಾರಂತೆ. ಯಾಕಂದ್ರೆ ಪಾಪ ಸಂದಾಹ ಮಾಡ್ತಾನೆ, ಪಾಪಗಳೆಲ್ಲ ಸುಟ್ಟಾಕ್ತಾನೆ ಅನ್ನೋ ಕಾರಣಕ್ಕಾಗಿ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ ಅನೇಕಶಃ ಸ್ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವ ಭೋವ್ಯಯ ಅನ್ನೋ ಶ್ಲೋಕನೂ ಇಲ್ಲಿದೆ. ಜ್ಞಾನಿನಾಂ ಕರ್ಮಣಾಂ ಚೇವ ತಥಾ ಭಕ್ತಿಮತಾಂ ದೃಣಾಂ ಗತಿದಾತ ವಿಶ್ವಭುಗ್ಯ. ಇವನು ಜ್ಞಾನಿಗಳಾದವರಿಗೆ, ಕರ್ಮಕಾಂಡವನ್ನು ಮಾಡುವಂಥವರಿಗೆ, ಕರ್ಮದಲ್ಲಿ ನಿಷ್ಣಾತರಾದವರಿಗೆ, ಭಕ್ತಿ ಮಾಡುವಂಥವರಿಗೆ ಗತಿಯನ್ನು ಕೊಡುವ ನೀವನೇ ಅಂತ ವಿಷ್ಣು ನನಗೆ ನನಗೆ ಆತ ಪ್ರಸನ್ನನಾಗಲಿ. ಆತ ಚಿದ್ರೂಪ, ಸರ್ವ ಪಾಪ ವಿನಿರ್ಮುಕ್ತನಾದವನು. ಯೈದಂ ಕೀರ್ತೆಯೇತ್ ವಿಷ್ಣು ಬ್ರಾಹ್ಮಣವಷ್ಟೇ ಪ್ರಪೂಜೆಯೇತ್. ಹೀಗೆ ಆ ವಿಷ್ಣುವಿನ ಸ್ತೋತ್ರವನ್ನು ಮಾಡಬೇಕು, ಆಚಾರ್ಯನನ್ನು ಪೂಜೆ ಮಾಡಬೇಕು, ಆತನಿಗೆ ದಕ್ಷಿಣೆ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಬೇಕು. ಕುರ್ವೀತ ಪಾರಣಾಂ ಶಿಷ್ಯ. ಮುಂದೆ ಪುತ್ರ ಮಿತ್ರ ಕಲತ್ರಾದಿಗಳನ್ನ ತನ್ನ ಕುಟುಂಬ ಸಮೇತನಾಗಿ ಇಂದ್ರಿಯ ನಿಗ್ರಹವನ್ನು ರೂಢಿಸಿಕೊಂಡು ಆತ ಮುಂದೆ ಪಾರಣವನ್ನು ಕೂಡ ಮಾಡಬೇಕು. ನಾರಾಯಣ ಪರಾಯಣ. ವಸ್ತ್ರಂ ಧ್ವಜಸ್ಯ ಸಂಬದ್ಧಂ ಯಾವತ್ ಚಲತೆ ವಾಯುನ ತಾವತ್ ಸ್ವಪಾಪ ಜಾಲಾನಿ ನಶ್ಯಂತ್ಯತ್ರ ನ ಸಂಶಯ. ಆ ಧ್ವಜಕ್ಕೆ ಬಟ್ಟೆ ಕಟ್ಟಿರ್ತೇವಲ್ಲ, ಆ ಧ್ವಜಸ್ತಂಭಕ್ಕೆ, ಆ ಪತಾಕೆ, ಅದು ಎಲ್ಲಿ ತನಕ ವಾಯುವಿನಲ್ಲಿ ಹಾರಾಡ್ತಿರ್ತದೋ ಅಲ್ಲಿ ತನಕ ಇವನ ಪಾಪಗಳನ್ನೆಲ್ಲ ಅದು ಸಂಹಾರ ಮಾಡ್ತದೆ ಅಂತ ಶಾಸ್ತ್ರ ಪ್ರಸಿದ್ಧಿ. ಯಾವತ್ ದಿನಾನೇ ವಸತಿ ಧ್ವಜೋ ಹರಿಗೃಹೋಪರಿ. ಕೊನೆಗಾಗಿ ಹೋಯ್ತು ಅಂತ ತಿಳ್ಕೊಳ್ಳಿ, ಪತಾಕೆ ಆದರೂ ಧ್ವಜಸ್ತಂಭ ಉಳಿದಿದ್ರು ಅದಾದರೂ ಇವನ ಪಾಪವನ್ನು, ಈ ಧ್ವಜಾರೋಪಣ ಮಾಡಿದವನ ಪಾಪವನ್ನು ಪರಿಹಾರ ಮಾಡ್ತದೆ. ಏವಂ ಶಿಷ್ಯ ಮಯಾ ಪ್ರೋಕ್ತಂ ಯಥಾಪೃಷ್ಟಂ ತ್ವಯಾ ಮಮ. ನೀನು ನನ್ನನ್ನೇನು ಆ ಪ್ರಶ್ನೆ ಮಾಡಿದೆ ಹೇಗೆ ಧ್ವಜಾರೋಪಣ ಮಾಡಬೇಕು ಅಂತ, ಅದರ ವಿಸ್ತಾರವಾದ ವರ್ಣನೆಯನ್ನು ನಾನು ನಿನಗೆ ಮಾಡಿದೆ ಅಂತಂದ್ರು ಅವರು ಗುರುಗಳು. ಜ್ಞಾತ್ವಾ ರಾಮಂ ಮಹಾವಿಷ್ಣುಂ ತಸ್ಯೈವ ಆಧ್ವರ ಮಂಟಪೆ ಕೃತ್ವಾ ಚೈಕದಿನಂ ಸ್ವಸ್ವ ವಾಸಗೇಹೇಶು ಪೂಜನಂ. ಅವರೆಲ್ಲ ಏನು ಮಾಡಿದರು, ಬಂದಂಥ ರಾಜರು ತಮಗೆ ಏನೊಂದು ಬಟ್ಟೆ ಬಿಡಾರ ಮಾಡಿಕೊಟ್ಟಿದ್ರಲ್ಲ, ವಾಸಗೃಹಗಳನ್ನು, ಶಿಬಿರಗಳನ್ನು, ಅಲ್ಲಿಯೇ ಭಗವಂತನನ್ನು ಪೂಜನೆ ಮಾಡಿದರು ಮತ್ತು ಧ್ವಜಕ್ಕೂ ಕೂಡ ಪೂಜೆ ಮಾಡಿದರು. ನವರಾತ್ರವನ್ನು ಕೂಡ ಅವರು ಆಚರಣೆ ಮಾಡಿದರು, ಆ ಋಷಿಗಳು, ಅಲ್ಲಿ ಬಂದಂಥ ರಾಜರು ಕೂಡ. ಚಕಾರ ರಾಘವಶ್ಚಾಪಿ ಪೂರ್ವಮೇವ ಧ್ವಜೋತ್ಸವಂ. ಸ್ವಯಂ ರಾಮನು ಕೂಡ ಆ ಧ್ವಜೋತ್ಸವವನ್ನು ಅಲ್ಲಿ ಮಾಡಿದ. ಶುಶುಭೆ ಗಗನಾಂಗಣಂ. ಹೀಗೆ ಆ ರಾಜ ರಾಮ ಇವರೆಲ್ಲ ಆರೋಪಣೆ ಮಾಡಿದಂತಹ ಧ್ವಜಗಳು ಅಲ್ಲಿ ಎಲ್ಲ ಕಡೆ ಆಕಾಶವನ್ನು ಅಲಂಕರಿಸಿದ್ದವು. ಅಲ್ಲಿಗೆ 7ನೇ ಸರ್ಗ ಮುಕ್ತಾಯ ಆಯಿತು. ಇನ್ನು ಆ ಅಶ್ವಮೇಧ ಯಾಗದ ಸಮಾಪ್ತಿಯ ವರ್ಣನೆ ಇದೆ 8 ಮತ್ತು 9ರಲ್ಲಿ. 8ನೇ ಸರ್ಗದಲ್ಲಿ ರಾಮ ಮಾಡಿದ ಅವಭೃತ ಸ್ಥಾನದ ವರ್ಣನೆ ಇದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿವಸ ರಾಮನ ಜನ್ಮ ಆದಂಥ ದಿವಸ. ಅದು ಅವಭೃತ ಸ್ಥಾನಕ್ಕಾಗಿ ಆತ ಸೂಚನೆಯನ್ನು ಕೊಟ್ಟ ಎಲ್ಲರಿಗೂ. ವಸಿಷ್ಠರು ಆ ಸೂಚನೆಯನ್ನು ಕೊಟ್ಟರು. ಆ ಸೂಚನೆಗೆ ಅನುಸಾರವಾಗಿ ರಾಮ ಲಕ್ಷ್ಮಣನಿಗೆ ಹೇಳಿದ, ಇವತ್ತು ಅವಭೃತ ಸ್ನಾನ ನಾವು ಮಾಡಬೇಕಾಗಿದೆ, ರಾಮನ ತೀರ್ಥಕ್ಕಾಗಿ ಹೋಗೋಣ, ಎಲ್ಲ ರಾಜರಿಗೂ ಕೂಡ ಆಜ್ಞಾಪನೆ ಮಾಡು, ಎಲ್ಲರೂ ತಮ್ಮ ಅಶ್ವ ಗಜ ಸೈನ್ಯ ಸಮೇತರಾಗಿ ಅಲ್ಲಿಗೆ ಬರಲಿ. ಸೀತೆ ಮೊದಲಾದವರು ಕೂಡ ತಮ್ಮ ವಾಹನಗಳನ್ನು ಏರಿ ಅಲ್ಲಿಂದ ಪ್ರಯಾಣ ಬೆಳೆಸಿದರು. ಋತ್ವಿಗ್ಜನ ಯಯೌ ವನ್ಹಿ ಸಂಯುತಃ ಚಂದನ ಸಂಸ್ಥಿತ. ರಾಮ ಸೀತೆಯೊಡಗೂಡಿ, ತನ್ನ ಪುರೋಹಿತರೊಡಗೂಡಿ, ವನ್ಹಿ ಸಂಯುತ, ತಾನು ನಿತ್ಯ ಆಚರಣೆ ಮಾಡ್ತಕ್ಕಂತಹ ಅಗ್ನಿ ಕಾರ್ಯ ಏನಿದೆ ಆ ಅಗ್ನಿಯನ್ನು ತೆಗೆದುಕೊಂಡು ಅಲ್ಲಿಂದ ಪ್ರಯಾಣ ಬೆಳೆಸಿದ. ಮುಂದೆ ತತಶ್ಚೋಷ್ಟಾಸ್ತು ಬಾಣಾನಾಂ ಶಕಟಾಃ ಶಸ್ತ್ರಪೂರಿತಃ ಲೋಹಕಾರಸ್ತಕ್ಷಕಾಶ್ಚ ಚರ್ಮಕಾರಸ್ತಥಾ ಪರಂ. ಎಲ್ಲರೂ ಬೇರೆ ಬೇರೆ ವರ್ಗಕ್ಕೆ ಜಾತಿಗೆ ಸೇರಿದವರೆಲ್ಲರೂ ಕೂಡ ರಾಮನನ್ನು ಹಿಂಬಾಲಿಸಿ ಹೊರಟರು. ಏವಂ ರಾಮ ಶನೈರ್ ಮಾರ್ಗೆ ಕೌತುಕಾನಿ ಸಮಂತತಃ. ರಾಮ ಮುಂದೆ ಹೊರಟ. ಅವನ ರಾಮನ ಸೀತೆಯನ್ನು ನೋಡಬೇಕು ಅಂತ ಉಳಿದವರು ಕೂಡ ಕೋಲಾಹಲ ಸಮೇತರಾಗಿ ಅಲ್ಲಿಂದ ಮುಂದೆ ಹೊರಟರು. ಪಶ್ಯಂತು ಕಲಹೋ ಮಾಸ್ತು ತಥಾಸ್ಥಿತಿ ಸ ಲಕ್ಷ್ಮಣ ಸರ್ವಾನ್ ಆರೋಹಯಾಮಾಸ ಪುಷ್ಪಕ್ಕೆ ತಾನ್ ಜನಾನ್ ಮುದ. ರಾಮ ಎಲ್ಲರನ್ನು ಪುಷ್ಪಕಮಾನವಲ್ಲೇ ಏರಿಸಿದ, ಉಳಿದವರೆಲ್ಲರನ್ನು ಏರಿಸಿ
ಆ ರಾಮನನ್ನ ಅವರು ನೋಡ್ಲಿಕ್ಕೆ ಏರಿಸಿದ ಬಳಿಕ ರಾಮನನ್ನ ನೋಡ್ಲಿಕ್ಕೆ ಅವರಿಗೆ ಅನುಕೂಲ ಆಯಿತು. ಅಥ ತದಾ ಸ ಜಾನಕಿ ಪ್ರಾಹ ಲಕ್ಷ್ಮಣಂ ಪುರತಃ ಸ್ಥಿತಂ ಸ್ತ್ರಿಯಃ ಸರ್ವಾಃ ತ್ವಯಾ ಶೀಘ್ರಂ ನಾರೀಶಾಲಾ ಪುಸ್ತಕೆ ಆರೋಹಣೀಯಾಃ ಮೇ ವಾಕ್ಯಾತ್ ಪ್ರಾರ್ಥಯಂತತ್ರ ಮಾಂ ಮುಹುಃ. ಸೀತೆ ಲಕ್ಷ್ಮಣನಿಗೆ ಹೇಳಿದ್ರು, ಅಂತಃಪುರದ ಸ್ತ್ರೀಯರು ಉಳಿದವರೆಲ್ಲರೂ ಕೂಡ ಈ ಪುಷ್ಪಕ ವಿಮಾನದ ಸ್ತ್ರೀಯರ ಭಾಗ ಏನಿದೆ ಆ ಭಾಗಕ್ಕೆ ಬಂದು ಕೂತ್ಕೊಳ್ಳಿ, ಅವರು ನಮ್ಮ ಜೊತೆಗೆ ಬರಲಿ. ನರ್ತಕಿಯರು, ಅಲಂಕಾರ ಮಾಡಿಕೊಂಡಂಥ ಗಾಯಕಿಯರು, ನಾರಿಯರು, ಈಗ ಅವರೆಲ್ಲ ಮುಂದೆ ಹೋದರು. ಅಗಮಯ ಸರಯೂ ತೀರೆ, ಸರಿಯೂ ನದಿ ತೀರಕ್ಕೆ, ಆ ರಾಮತೀರ್ಥ ಅಂತ ಪ್ರಸಿದ್ಧವಾದ ಜಾಗ ಏನಿದೆ ಅಲ್ಲಿ ಬಂದರು. ಸೀತೆಯ ಸಮೇತನಾಗಿ ಕೆಳಗಿಳಿದು ಸ ಚಕಾರ ಜಲೇಷ್ಟಿಂ ಪೃಥ್ವಿಗ್ಧಿ ಪರಿವಾರಿತಃ, ಆ ಜಲದಲ್ಲಿ ಏನು ವಿಧಿಯನ್ನು ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿದ. ಪತ್ನಿ ಸಂಯಾಜ ಅಂತ ಒಂದಿದೆ, ಇದನ್ನು ಹಿಂದೊಂದ್ಸರಿ ಹರಿವಂಶದಲ್ಲಿ ಹೇಳಿದ್ದೆ, ಹಾಗಾಗಿ ಅಲ್ಲಿ ಹೇಳಿದ್ದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಪತ್ನಿ ಸಂಯಾಜ ಅವಭೃತ್ಯೈ ಚರಿತ್ವಾತೆ ತಮೃತ್ವಿಜ. ಭಗವಂತನ ತಂದೆ, ಕೃಷ್ಣನ ತಂದೆ ವಸುದೇವ ಯತ್ನ ಮಾಡಿದ್ನಲ್ಲ, ಆಗ ಆ ಅವಭೃತ ಸ್ನಾನ, ಪತ್ನಿ ಸಂಯಾಜ ಇತ್ಯಾದಿಗಳನ್ನು ಮಾಡಿದ ಅಂತ ಹೇಳುವಾಗ ಅದರ ವರ್ಣನೆ ಮಾಡಿದ್ದೆ. ಆ ಋತ್ವಿಗರು ಪತ್ನಿ ಸಂಯಾಜ, ಅವಭೃತ ಇತ್ಯಾದಿಗಳನ್ನು ರಾಮನ ಮೂಲಕ ಕೂಡ ಮಾಡ್ತಿದ್ರು. ಆ ರಾಮತೀರ್ಥ ಅಂತ ಏನಿತ್ತು ಅಲ್ಲಿ ಉಳಿದ ಬ್ರಾಹ್ಮಣರು ಅವರೆಲ್ಲರೂ ಕೂಡ ಸ್ನಾನ ಮಾಡಿದರು. ಶತ್ರುಘ್ನೇನ ಪುರಾಣೀತೈ ನಾನಾತೀರ್ಥ ಜಲೈಸ್ತದ ರಾಮಾಭಿಷೇಕಂ ತೇ ಚಕ್ರುಹೋ ಮುದಾ ಮಂತ್ರೈರ್ಮುನೀಶ್ವರಾಹ. ಸರಯೂ ನದಿಯ ತೀರ ಅಷ್ಟೇ ಅಲ್ಲ, ಶತ್ರುಘ್ನ ಮುಂಚೆ ಅನೇಕ ತೀರ್ಥಗಳನ್ನು ತರಿಸಿದ್ದ, ಅದರ ಮೂಲಕವೂ ರಾಮನಿಗೆ ಅಭಿಷೇಕ ನಡೆಯಿತು. ದೇವದುಂದುಭಿಗಳಲ್ಲಿ ಮೊಳಗಿದವು. ಮುಂದೆ ರಾಮ ದಿವ್ಯವಾದ ಹೊಸ ವಸ್ತ್ರಗಳನ್ನು ಧಾರಣೆ ಮಾಡಿದ, ಕೌಸ್ತುಭಮಣಿಯನ್ನ, ಚಿಂತಾಮಣಿಯನ್ನ ಧಾರಣೆ ಮಾಡಿಕೊಂಡ. ಅಥ ಋತ್ವಿಭ್ಯ ಅದಾತ್ ಕಾಲೇ ಯಥಾ ಆಮ್ನಾಯಂ ಸ ದಕ್ಷಿಣೆ ಕೊಟ್ಟ. ಗೋ ಭೂ ತುರಗ ವಾರಣಾನ್, ಗೋಗಳನ್ನ, ಭೂದಾನವನ್ನ, ಅಶ್ವದಾನ, ಗಜದಾನವನ್ನು ಮಾಡಿದ. ಮುಂದೆ ಇನ್ನು ವಸಿಷ್ಠನಿಗೊಂದು ದಾನ ಮಾಡಬೇಕಲ್ಲ, ಏನು ದಾನ ಮಾಡಬೇಕು ಅಂದರೆ ಕಾಮಧೇನುವನ್ನೇ ದಾನ ಮಾಡಿಬಿಡೋಣ ಅಂತ ವಿಚಾರ ಮಾಡಿದ. ಚೆನ್ನಾಗಿ ಅಲಂಕಾರ ಮಾಡಿದ. ವಸಿಷ್ಠನಿಗೆ ದಾನ ಮಾಡಬೇಕು ಅಂತ ಅವನು ಉದ್ಯುಕ್ತನಾಗಿದ್ದಾಗ ವಸಿಷ್ಠರು ತಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರು, ಈ ಕಾಮಧೇನು ತೊಗೊಂಡು ನಾನೇನು ಮಾಡಬೇಕು? ನನ್ನ ಮನೆಯಲ್ಲಿ ಈಗಾಗಲೇ ಸುರಭಿ ಅಂತ ಒಂದು ಹೆಸರಿನ ಏನು ಇದೆ, ಅದರ ಸಲುವಾಗಿ ವಿಶ್ವಾಮಿತ್ರ ಮತ್ತು ವಸಿಷ್ಠರಿಗೆ ಕಲಹ ಆಗಿತ್ತಲ್ಲ. ಸುರಭಿ ಅಲ್ಲ, ನಂದಿನಿ ಅನ್ನೋ ಹೆಸರಿನಲ್ಲಿ. ಅದು ಕಾಮಧೇನುವಿನ ಮಗಳೇ. ಅದು ಕಾಮಧೇನು ಸುತಾಸುತ, ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಕಾಮಧೇನುವಿನ ಮಗಳಾದ ಸುರಭಿಯ ಮಗಳು ಅಂತ ಎಲ್ಲೇ ಓದಿದ್ದಂತಿದೆ. ಹಾಗಾಗಿ ನಂದಿನಿ ನನ್ನ ಮನೆಯಲ್ಲಿರುವಾಗ ಈ ಕಾಮಧೇನು ತೊಗೊಂಡು ನಾನೇನು ಮಾಡಲಿ? ನನಗಿದ್ರ ಪ್ರಯೋಜನ ಇಲ್ಲ. ಈ ಕಾಮಧೇನು ನೀವೇ ಇಟ್ಕೊಳ್ಳಿ, ಆ ಕಾಮಧೇನು ಆತನೇ ಯೋಗ್ಯ ಅಂತ ಹೀಗೆ ಆಲೋಚನೆ ಮಾಡಿದ್ರು. ರಾಮಚಂದ್ರನ ಕೀರ್ತಿ ಅವನ ಔದಾರ್ಯ ಜಗತ್ತಿನಲ್ಲಿ ಹರಡಬೇಕು, ಅದಕ್ಕೊಂದು ಉಪಾಯ ಮಾಡ್ತೀನಿ ಅಂದ್ಕೊಂಡ್ರು ಆ ವಸಿಷ್ಠರು. ಏನು ಮಾಡಿದ್ರು ಅಂದರೆ, ರಘುತ್ತಮನಿಗೆ ಹೇಳಿದ್ರು, ಕರೋಮಿ ಕಿಂ ಧೇನು ದಾನಂ ತೇನ ತೃಪ್ತಿ ನಮೇ ಭವೇತ್. ನನಗೆ ನೀನು ಕೊಡುವಂತಹ ಕಾಮಧೇನುವಿನ ದಾನದಿಂದ ಏನು ತೃಪ್ತಿ ಆಗ್ಲಿಕ್ಕಿಲ್ಲ. ನಿನಗೊಂದು ವೇಳೆ ದಾನ ಕೊಡಬೇಕು ಅಂತಿದ್ರೆ ಈ ಸೀತೆಯನ್ನು ದಾನ ಕೊಟ್ಟುಬಿಡು, ಅವಳು ಸರ್ವಾಲಂಕಾರ ಭೂಷಿತರನ್ನಾಗಿ ಮಾಡು, ದಾನ ಕೊಟ್ಟುಬಿಡು ಅಂದರು. ಅವಳನ್ನು ಬಿಟ್ಟು ಬೇರೆ ಯಾರು 100 ಜನ ದಾಸಿಯರನ್ನು ಕೊಟ್ಟರು ನಮಗೇನು ತೃಪ್ತಿ ಆಗ್ಲಿಕ್ಕಿಲ್ಲ, ಅವಳನ್ನೇ ಕೊಡು ಅಂದರು. ಆ ವಸಿಷ್ಠನ ಮಾತನ್ನು ಕೇಳಿ ಹಾಹಾಕಾರ ಮಾಡಿದರು. ಕೆಲವರಿಗೆ ಭಯವೇ ಆಯಿತು, ಈ ವಸಿಷ್ಠ ನಿನಗೇನು ಭ್ರಾಂತಿ ಪಡೆದಿದೆಯೋ, ಸೀತೆಯನ್ನು ತಗೊಂಡು ಇವನೇನು ಮಾಡ್ತಾನೆ ಅಂದರು. ಜಠರ, ಇಲ್ಲಿ ಜಠರ ಅಂತ ಶಬ್ದ ಇದೆ, ಅದನ್ನ ಜರಠ ಅಂತ ಅನ್ಕೋಬೇಕು. ಈತ ವೃದ್ಧನಾದವನು, ಈ ವೃದ್ಧನಾದಂಥ ಮುದುಕ ಇವನಿಗೇನೋ ಭ್ರಾಂತಿ ಬಂದಿರಬೇಕು, ಆ ಸೀತೆಯನ್ನು ಕಟ್ಕೊಂಡು ಇವನೇನು ಮಾಡ್ತಾನೆ? ಅಂತ ಹೀಗೆ ಅವನನ್ನ ಕೆಲವರು ಬೈದರು. ಕೆಲವರು ವಿನೋದ ಅಂತ, ಎಲ್ಲ ವಸಿಷ್ಠ ಮತ್ತು ರಾಮ ಅವರ ನಡುವಿನ ವಿನೋದ ಅಂತ ತಿಳ್ಕೊಂಡ್ರು. ಕೆಲವರು ಕೇಚಿದೂಚು ರಾಘವಸ್ಯ ಧೈರ್ಯಂ ಪಶ್ಯತ್ಯ ಮುನಿಗೆ, ರಾಮನ ಸ್ವಭಾವ ಎಂಬುದು ಕೊಡ್ತಾನೋ ಇಲ್ಲ ಅಂತ ಪರೀಕ್ಷೆ ಮಾಡ್ತಿದ್ದಾನೆ, ವಸಿಷ್ಠನಿಗೆ ಇದರಲ್ಲಿ ಏನಾಗಬೇಕಾಗಿಲ್ಲ ಅಂತ. ಇನ್ನು ಕೆಲವರು ಅದರ ಮರ್ಮ ತಿಳ್ಕೊಂಡ್ರು.
ನೋಡೋಣ, ನೀವು ಯಾಕೆ ತಲೆ ಕೆಡಿಸ್ಕೊತೀರಿ, ರಾಮ ಏನು ಮಾಡ್ತಾನೆ ನಾವೇ ನೋಡಿಬಿಡೋಣಲ್ಲ ಉಳಿದವರು ಅಂದರು. ಈ ನಡುವೆ ರಾಮ ಆ ಗುರುವಿನ ಮಾತನ್ನು ಕೇಳಿ ನಕ್ಕ, ಸೀತೆಯನ್ನು ಕರೆದ, ಅವಳನ್ನು ಅವಳ ಎಡಗೈಯನ್ನು ತನ್ನ ಕೈಯಿಂದ ಹಿಡಿದ, ಅವಳನ್ನು ಸರ್ವಾಲಂಕಾರ ಭೂಷಿತಳನ್ನಾಗಿದ್ದವಳನ್ನು ವಸಿಷ್ಠನಿಗೆ ದಾನ ಕೊಟ್ಟುಬಿಟ್ಟ. ಸ್ತ್ರೀದಾನ ಮಂತ್ರೋ ವಕ್ತವ್ಯ ಸೀತಾದಾನ ಕರೋಮಿತೆ. ಒಂದೊಂದು ದಾನಕ್ಕೆ ಒಂದೊಂದು ಮಂತ್ರ ಇರ್ತದೆ. ಶ್ರೀದಾನಕ್ಕೆ ಏನಾದ್ರು ಮಂತ್ರ ಇದ್ರೆ ಆ ಮಂತ್ರ ಹೇಳಿ ಕೊಟ್ಟು ಬಿಡ್ತೇನೆ ಅಂದ. ಅಲ್ಲಿದ್ದ ಮುನಿಗಳು ಪುರೋಹಿತರೆಲ್ಲ ಆ ದಾನ ಮಂತ್ರ ಹೇಳಿದರು. ವಸಿಷ್ಠ ಯಥಾವಿಧಿಯಾಗಿ ಆ ದಾನವನ್ನು ಸ್ವೀಕಾರ ಮಾಡಿಬಿಟ್ಟ. ಇಡೀ ಜಗತ್ತು ಅವಾಗ ಚಕಿತ ಆಗಿಬಿಡ್ತು. ಅಲ್ಲಿ ನಿಂತವರಿಗೆ ತಮ್ಮ ದೇಹ, ತಮ್ಮ ಮೈ, ತಮ್ಮ ಮನಸ್ಸೇ ಮರೆಯುವಂತೆ ಆಗಿಬಿಟ್ಟಿತ್ತು. ಎಂಥ ವಿಚಿತ್ರ ಇದು ಅಂತ. ಆಗ ಆ ಸೀತಾ ಹೇಳಿದ, ಮತ್ಪೃಷ್ಠೇ ತಿಷ್ಠ ಬಾಲಿಕೆ, ನಮ್ಮ ಹಿಂದೆ ಬಂದು ಕೂತ್ಕೋ, ಈಗ ನೀನು ನನ್ನ ಸ್ವತ್ತು ಅಂದ. ಮಮಾರ್ಪಿತಾಸಿ ರಾಮೇಣ ಸ್ವಾಂ ಮನ್ಯೇಹಂ ಸುತೋಪಮಾಂ. ರಾಮ ನಿನಗೆ ನನ್ನನ್ನು ಅರ್ಪಣೆ ಮಾಡಿದ್ದಾನೆ. ಆದರೆ ಯಾವ ಥರ ಅರ್ಪಣೆ ಮಾಡಿದ್ದಾನೆ, ನಾನು ಯಾವ ಥರ ತೊಗೊಂಡಿದ್ದೇನೆ ಅಂದರೆ, ಸುತೋಪಮಾಂ, ನೀನು ನನ್ನ ಮಗಳು ಅನ್ನೋ ದೃಷ್ಟಿಯಿಂದ ತೊಗೊಂಡಿದ್ದೇನೆ. ಸೀತೆ ಆ ಮಾತನ್ನು ಕೇಳಿ ಖಿನ್ನ ಮಾನಸ, ಇನ್ನು ನಾನೇನು ರಾಮನ ಬಿಟ್ಟು ಹೋಗಬೇಕಾಗ್ತದೇನೋ ಅಂತ ಚಿಂತೆ ಮಾಡಿದ್ಲು. ರಾಮನ ಕಡೆಗೆ ಅವಳ ದೃಷ್ಟಿ ನೆಟ್ಟಿತ್ತು. ಮುನಿಯ ಹಿಂಭಾಗದಲ್ಲಿ ಕೂತ್ಕೊಂಡಿದ್ಲು. ಆಗ ರಾಮ ವಸಿಷ್ಠನನ್ನು ಹೀಗೆ ಮಾತಾಡಿದ, ಗೃಹಾಣ ಸುರಭಿಂಚಾಪಿ ಸೀತಾಯೈ ಹರ್ಪಿತಾಂಪುರ. ಮುನಿಗಳೇ, ಆ ಸೀತೆಗೆ ಆ ಕಾಮಧೇನು ನಾನೇನು ಹಿಂದೆ ಕೊಟ್ಟಿದ್ದೆ, ಆ ಕಾಮಧೇನುವನ್ನು ನೀವು ತಗೊಳ್ಳಿ, ಅದನ್ನು ಕೊಡಬೇಕಂತ ಅಪೇಕ್ಷೆ ಪಟ್ಟಿದ್ದೆ. ನೀವು ಕೇಳಿದಂತೆ ಈ ಸೀತೆಯನ್ನು ಕೊಟ್ಟಿದ್ದೇನೆ, ಅವಳ ಜೊತೆಗೆ ಈ ಕಾಮಧೇನುವನ್ನು ತಗೊಳ್ಳಿ. ಮಯಾ ತೋಷೇಣ ಕೈಲಾಸೆ ಮನ್ಮಣೆ ಸ್ತೋಷದಾಯಿನಿ. ಕೈಲಾಸದಲ್ಲಿ ನನ್ನ ಕಡೆ ಕಾಮಧೇನು, ಕೌಸ್ತುಭಮಣಿ ಇವೆಲ್ಲ ಇದ್ದಾಗ ಕಾಮಧೇನು ನನಗೆ ಕೊಡಿ ಅಂತ ಅವಳು ಕೇಳಿದ್ಲು. ಮಣಿಯನ್ನು ನೀವು ಇಟ್ಕೊಳ್ಳಿ, ಕಾಮಧೇನು ನನಗೆ ಕೊಡಿ ಅಂತ ಕೇಳಿದ್ಲು. ಅದರಂತೆ ನಾನು ಕಾಮಧೇನು ಅವಳಿಗೆ ಕೊಟ್ಟಿದ್ದೆ. ಅವಳಿಗೆ ನಿಮ್ಮ ಜೊತೆ ಇರೋದ್ರಿಂದ ಈ ಮಣಿಯನ್ನು, ಈ ಧೇನುವನ್ನು ತಗೊಳ್ಳಿ ಅಂತ ಹೇಳಿದ ರಾಮ. ಅದನ್ನು ಕೇಳಿ ಗುರುಗಳು ಹೇಳಿದರು, ರಾಮನೇ, ನಿನ್ನ ಔದಾರ್ಯ ಏನಿದೆ ಅದನ್ನು ನೀನು ಪ್ರದರ್ಶನ ಮಾಡಿದ್ದಿ. ಆ ಔದಾರ್ಯವನ್ನು ಪ್ರದರ್ಶನ ಮಾಡಲಿಕ್ಕಾಗಿ ನಿನ್ನ ಪತ್ನಿಯನ್ನು ನಾನು ಯಾಚನೆ ಮಾಡಿದ್ದೆ. ಹೇ ಅಸ್ತು ಶುಭ, ನೀನು ಇವಳನ್ನ ನೀನಾಗೆ ಕರ್ಕೊಂಡು ಹೋಗಿಬಿಡು. ನನಗೇನು ಕೊಡಬೇಕು ಅಂತಂದ್ರೆ, ಇವಳನ್ನು ಚಿನ್ನದಿಂದ ತೂಗು, 8 ಬಾರಿ ತೂಗಬೇಕು. ಅಷ್ಟವಾರಂ ಪ್ರತುಲಿತಂ, ಅಷ್ಟು ಬಂಗಾರವನ್ನು ನನಗೆ ಕೊಟ್ಟುಬಿಡು. ನಾನು ನನ್ನ ಗುರುಕುಲ ಇತ್ಯಾದಿ ನಡೆಸ್ಕೊಂಡು ಆರಾಮವಾಗಿರ್ತೀನಿ. ಸೀತೆಯನ್ನು ನೀನೇ ಕರ್ಕೊಂಡು ಹೋಗುವ. ಅದು ಅಲ್ಲದೆ ಇವಳ ತೂಕದ 8 ಪಟ್ಟು ಚಿನ್ನ ನನಗೆ ಕೊಟ್ಟು ಇವಳನ್ನು ನೀನು ತಗೋ. ಮತ್ತು ಈಗ ಇನ್ನೊಂದು ಮಾತು ಈಗಲೇ ಹೇಳ್ಬಿಡ್ತೇನೆ ಕೇಳೋ, ನಿನ್ನ ಔದಾರ್ಯ ನಿನ್ನನ್ನು ಮುಂದೆ ಇಂಥ ದಾನಗಳನ್ನು ಮಾಡುವಂತೆ ಪ್ರೇರೇಪಿಸಿದಿರಲಿ. ನನ್ನ ಶಾಸನ ಇದೆ, ನಾನು ಏನು ಬೇಕಾದ್ರೂ ಮಾಡು, ಆದರೆ ಈ ಒಂದು ಕೆಲವು ವಸ್ತುಗಳನ್ನು ಹೇಳ್ತೀನಿ, ಇದನ್ನು ಮಾತ್ರ ದಾನ ಮಾಡಬೇಡ. ಧೇನು, ಕಾಮಧೇನು, ಚಿಂತಾಮಣಿ, ಸೀತೆ, ಕೌಸ್ತುಭ, ಪುಷ್ಪಕ, ಅಯೋಧ್ಯ ನಗರ, ಸ್ವಯಂ ಪುರೀಂ ಅಂದ್ರೆ ಅಯೋಧ್ಯ ನಗರ, ಸ್ವಯಂ ರಾಜ್ಯಂ ಮತ್ತು ಈ ಕೋಸಲ ರಾಜ್ಯ, ಇದನ್ನೇನಿದೆ ಇದನ್ನು ಮಾತ್ರ ನೀನು ಯಾರಿಗೂ ದಾನ ಮಾಡುವಂತಿಲ್ಲ. ಹಾಗೆ ಮಾಡಿಬಿಟ್ರೆ ನನ್ನ ಆಜ್ಞಾ ಭಂಗ ಮಾಡಿದಂತ ಆಗ್ತದೆ, ಎಚ್ಚರ ಇರಲಿ. ಮತ್ತು ನೀನು ಅದರಿಂದ ಕಷ್ಟಪಡಬೇಕಾಗ್ತದೆ ಮುಂದೆ. ಮದುಕ್ತೈ ಸಪ್ತಭೀ ರಾಜನ್, ಈ 7 ಸಂಗತಿಗಳನ್ನು ಬಿಟ್ಟರೆ, 7 ವಸ್ತುಗಳನ್ನು ಬಿಟ್ಟರೆ ಬೇರೆ ಏನು ಬೇಕಾದ್ರೂ ದಾನ ಮಾಡು. ತಮ್ ಸುಖಂ ಹಿ ಅವಿಚಾರತಃ, ಏನೂ ವಿಚಾರ ಮಾಡದೆ ಹಿಂದೆ ಮುಂದೆ ನೋಡದೆ ದಾನ ಮಾಡು. ಆದರೆ ಈ 7 ಮಾತ್ರ ಯಾರಿಗೂ ದಾನ ಮಾಡಬೇಡ. ರಾಮ ಹಾಗೇ ಆಗಲಿ ಅಂದ. ಸೀತೆಯನ್ನ ತೂಕ ಮಾಡಿಸಿ ಅವಳ ತೂಕದ 8 ಪಟ್ಟು ಬಂಗಾರವನ್ನು ದಾನ ಮಾಡಿದ. ತೂಕ ಎಷ್ಟಿತ್ತು ಏನು ಅಂತ ಇಲ್ಲೆಲ್ಲಿ ವಿವರಣೆ ಬಂದಿಲ್ಲ, ಅಂತೂ ದಾನ ಮಾಡಿದ. ವಸಿಷ್ಠ ಅದನ್ನು ಸ್ವೀಕಾರ ಮಾಡಿದ. ರಾಮನಿಗೆ ಅವಳನ್ನ ಒಪ್ಪಿಸಿಕೊಡುವಾಗ ಅವಳ ಮೈ ಮೇಲೆ ಬಂಗಾರವನ್ನು ತೊಗೊಂಡ್ಬಿಟ್ಟ. ತೂಕ ಅಲ್ಲೇ ಸೇರಿತ್ತಲ್ಲ. ಈ ದಿವ್ಯಾಲಂಕಾರ ಹೀನಾಂ ತಾಮ್, ಮೈ ಮೇಲೆ ಇದ್ದಂದ್ರೆ ಅವಳ ಕುಪ್ಪಸ ಸೀರೆ ಮಾತ್ರ ಇತ್ತು. ಸೀತಾರಾಮನನ್ನ ಮೇಲಿದ್ದಂಥ ದೇವತೆಗಳು ಪ್ರಶಂಸೆ ಮಾಡಿದರು. ಆ ಸೀತೆ ರಾಮನ ಬಳಿಗೆ ಬಂದ ಮೇಲೆ ಮತ್ತೆ ಹಿಂದಿನ ಅಂತೆ ದ್ವಿಗುಣವಾಗಿ ಅಲಂಕಾರಾದಿಗಳನ್ನು ಮಾಡಿಕೊಂಡ್ರು. ಮತ್ತೆ ಸೀತಾಪತಿ ನತ್ವ ತತ್ಪಾರ್ಶ್ವೇ ಸ್ಥಿತಾಭವತ್, ಸೀತೆ ಮುಂದೆ ಅಲಂಕಾರ ಭೂಷಿತವಾಗಿ ರಾಮನಿಗೆ ನಮಸ್ಕಾರ ಮಾಡಿದ್ರು. ಮುಂದೆ ರಾಮನು ಕೂಡ ಇದರಂತೆ
ಅನೇಕ ದಾನಗಳನ್ನು ಋತ್ವಿಕರು ಸದಸ್ಯರು ಇತ್ಯಾದಿಗಳಿಗೆ ಮಾಡಿದ. ಸದಸ್ಯನ ಶಬ್ದವನ್ನು ಎಲ್ಲ ಕಡೆ ಕೇಳ್ತಿರ್ತೇವೆ. ಸದಸ್ಯರು ಸಭೆಯಲ್ಲಿದ್ದವರು ಅಂತ. ಮುಖ್ಯವಾಗಿ ಸದಸ್ಯರು ಅಂದ್ರೆ ಆ ಯಜ್ಞದ ಸದಸ್ಯರ್ತದಲ್ಲ, ಅದೇ ಸದಸ್ಯರು ಅಲ್ಲಿದ್ದವರೇ ಸದಸ್ಯರು, ಅವರು ಮುಖ್ಯ ಸದಸ್ಯರು. ಬೇರೆ ಸಮಾಜದವರು ಸದಸ್ಯರಷ್ಟೇ. ಹಾಗೆ ಹೀಗೆ ರಾಮ ಅವರೆಲ್ಲರನ್ನು ನಾನಾ ಥರದ ದಾನ ದಕ್ಷಿಣೆಗಳಿಂದ ಪೂಜ್ಯರನ್ನು ಪೂಜೆ ಮಾಡಿದ ಮತ್ತು ಉಳಿದವರನ್ನ ಸಂತೋಷಪಡಿಸಿದ ಅನ್ನುವಲ್ಲಿಗೆ ಶತಕೋಟಿ ರಾಮಚರಿತಾಂತರ್ಗತ ಆನಂದ ರಾಮಾಯಣದ ಯಾಗಕಾಂಡದ ಅವಭೃತ ಸ್ಥಾನ ವರ್ಣನ ಅನ್ನುವಂಥ 8ನೇ ಅಧ್ಯಾಯದಿಂದ ಅದು ಇಲ್ಲಿಗೆ ಮುಕ್ತಾಯ ಆಗಿದೆ.